ಸರ್ ನಿಮ್ಮ ಸ್ಟೂಡೆಂಟ್ ರಾಕೇಶ್ ಬಗ್ಗೆ ನಿಮಗೆ ನೀವು ಅವತ್ತು ಮಾತಾಡಿದ್ರಿ, ತುಂಬ ಮಾತಾಡಿದ್ರಿ, ತುಂಬ ಹೊಗಳೆಲ್ಲ ಮಾತಾಡ್ಬಿಟ್ಟಿದ್ದೀರಾ. ಅದೆಲ್ಲ ಬೇಡ. ನೀವು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ದಂಗೆ ಏನೇನು ಅನಿಸ್ತು ಈಗ ಸರ್ ಹೇಳಿದ್ರಲ್ಲ ಲಾಸ್ಟ್ ಪಾರ್ಟಲ್ಲಿ, ಹಾಗೆ ನಿಮ್ಗೆ ಏನೇನು ಅನಿಸಿದೆ ಹೇಳಿ. ರಾಕೇಶ್, ನಾನು ಶಾಲೆಯಲ್ಲಿ ಒಬ್ಬ ಡ್ರಾಯಿಂಗ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೆ. ಬಟ್ ರಾಕೇಶ್ ನನಗೆ ಎಲ್ಲ ವಿದ್ಯಾರ್ಥಿಗಳ ಥರ ಅವನು ಒಬ್ಬ ವಿದ್ಯಾರ್ಥಿಯಾಗಿದ್ದ. ಬಟ್ ಆ ವಿದ್ಯಾರ್ಥಿಯಲ್ಲಿ ಸ್ವಲ್ಪ ತುಂಬ ಲಕ್ಷಣಗಳು ಏನಂದರೆ, ಜಾಸ್ತಿ ಡೀಪಾಗಿ ಸ್ಟಡಿ ಮಾಡುವಂಥ ಒಂದು ಗುಣ ಅವನಲ್ಲಿತ್ತು. ಯಾವುದೋ ಒಂದು ವಿದ್ಯೆಯನ್ನು ಯಾವುದೋ ವಿಷಯ ಕೊಟ್ಟರು, ಹೀಗಾಗಿ ಅವನು ತುಂಬ ಡೀಪಾಗಿ ಅಭ್ಯಾಸ ಮಾಡ್ತಾಯಿದ್ದ. ಬರೀ ವಿಜ್ಞಾನ, ಗಣಿತ, ಸಮಾಜ ಇದಷ್ಟೇ ಅಲ್ಲದೆ ಹೊರಗಡೆ ಇರುವಂಥ ಈ ಲಲಿತ ಕಲೆಗಳಿಗೆ ಸಂಬಂಧಪಟ್ಟಂಗೆ ಅದರಲ್ಲೂ ತುಂಬ ಇಂಟ್ರೆಸ್ಟನ್ನು, ಅಭಿರುಚಿಯನ್ನು ತೋರಿಸ್ತಾ ಇದ್ದ. ಹೀಗಾಗಿ ಶಾಲೆಗಳಲ್ಲಿ 8ನೇ ಕ್ಲಾಸ್ ಇದ್ದಾಗ ತುಂಬ ಇನ್ನೋಸೆಂಟ್ 2ನೇ 3ನೇ ಡೆಸ್ಕಲ್ಲಿ ಕೂತ್ಕೊಳ್ತಿದ್ದ. ಅವನು ಯಾವುದೋ ಕಾಂಪಿಟೇಷನ್ ಚಿತ್ರವನ್ನು ಬರೀತಿದ್ದ ನೋಡಿದರೆ ಅವ್ನು ಸ್ವಲ್ಪ ಆರ್ಟಿಸ್ಟಿಕ್ ಹ್ಯಾಂಡ್ ಐತಿ ನಂಗೆ ಅನ್ನಿಸ್ತಾ ಇತ್ತು. ಕೊನೆಗೆ ಅವನು ಅದೇ ರೀತಿ SLC ಮುಗಿಸ್ಕೊಂಡು ಹೋದ್ಮೇಲೆ PUC ನಮ್ಮಲ್ಲೇ ಕಾಂಪೋಸಿಟ್ ಕಾಲೇಜಲ್ಲಿ ಓದಿದ ಸೈನ್ಸನ್ನು. ಅಲ್ಲಿ ವಿಜ್ಞಾನದ ಮತ್ತು ಅನೇಕ ಬಾಲಿವುಡ್ ಚಿತ್ರಗಳನ್ನು ತುಂಬ ಎಷ್ಟು ಚೆನ್ನಾಗಿ ಬರೀತಿದ್ದ ಅಂದರೆ ಅವು ಪ್ರಿಂಟು ಅನ್ನಿಸ್ತಿತ್ತು ನಮಗೆ ನೋಡಿದರೆ. ಹೀಗಾಗಿ ನಮ್ಮ ಶಾಲೆ ಪ್ರಿನ್ಸಿಪಾಲು ಸಹಿತ ಅದನ್ನು ಒಂದು ಬುಕ್ಲೆಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಯೂಸ್ ಮಾಡಿಕೊಡ್ರಿ, ಇದನ್ನು ನೋಡ್ಕೊಂಡು ಬರೀರಿ ಅಂಥೇಳಿ. ಇಷ್ಟರ ಮಟ್ಟಿಗೆ ಇಂಡಿಯನ್ ಇಂಕಿಂದ ವರ್ಕ್ ಮಾಡಿದ್ದಂದರೆ ಅವನಲ್ಲಿ ಅದರಲ್ಲಿ ಆ ಒರಿಜಿನಲ್ ಪ್ರಿಂಟಿಂಗ್ ಅನಿಸಿದ್ರೆ ನೋಡಿದರೆ ಇದರ ಒರಿಜಿನಲ್ ಯಾವುದು, ಇದ್ರೊಳಗೆ ಬರೆದಿದ್ದು ಯಾವುದು ಅಂತ ಕನ್ಫ್ಯೂಸ್ ಆಗೋಕ್ಕೆ ಶುರುವಾಗ್ತಿತ್ತು. ಆ ರೀತಿ ಅವನು ಚಿತ್ರಗಳನ್ನ ಇರ್ತಾಯಿತ್ತು. ಬಟ್ ಚಿತ್ರಗಳನ್ನು ನೋಡಿದರೆ ಆ ಡಯಾಗ್ರಾಮ್ಗಳನ್ನು ತುಂಬ ಸ್ಟಡಿ ಮಾಡಬೇಕಪ್ಪ ಅನ್ನೋ ಭಾವನೆಯೂ ಬರುವಂಥ ಚಿತ್ರಗಳಿದ್ದು. ನೋಡಿದ ಕೂಡ ಅಷ್ಟೊಂದು ಕೆಟ್ಟನಾಗಿ ಅನ್ನಿಸ್ತಿರ್ಲಿಲ್ಲ, ಭಾಳ ಚೆನ್ನಾಗಿದೆ, ಇದ್ರಾಗ ನಾನು ಬರೀಬೇಕು ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸುವಂಥ ಚಿತ್ರಗಳು ಅವನಲ್ಲಿತ್ತು. MSc ಓದಿದ, MSc ಗೋಲ್ಡ್ ಮಿಸ್ಟ್ ಆತ. ಭಾಳಷ್ಟು ಜನ ಇವತ್ತಿನ ಸಮಾಜದಲ್ಲಿ ತಮ್ಮ ಏನು ಕೆಲಸ ಮಾಡ್ತಾರಂತಂದರೆ, ನಾವು ಓದಿದ್ದೀನಪ್ಪ ಸಾಕು, ನಂದು MSc ಗೋಲ್ಡ್ ಮಿಸ್ಟ್ ಆಯಿತು, ಒಂದು ಒಳ್ಳೆ ಜಾಬ್ ಸಿಕ್ತು, ಆರಾಮ್ ನನ್ನ ಹೆಂಡತಿ ಮಕ್ಕಳು ಅನ್ಕೊತ ಹೋಗೋ ಜನನೇ ಜಾಸ್ತಿ ಇವತ್ತಿನ ಸಮಾಜದಲ್ಲಿ. ಆದರೆ ಸ್ವಲ್ಪ ಭಿನ್ನ ಇದ್ದಾನೆ ಇವನು ರಾಕೇಶ್. ಏನಂತಂದರೆ ಸಾಮಾಜಿಕ ಕಳಕಳಿ ಇದೆ ಅವನಲ್ಲಿ. ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ಏನಾರ ಮಾಡಬೇಕು. ಈಗ ಅಂಧರ ವಿಕಾಸದ ಒಂದು ಕೆಲಸವನ್ನು ಈಗ ಕೈಗೆ ಹಾಕ್ಕೊಂಡಿದ್ದಾನೆ. ಅದರಲ್ಲಿ ಮಕ್ಕಳಿಗೆ ಬ್ರೈಲಿಪಿಯಲ್ಲಿ ಓದಿ ತುಂಬ ಕಷ್ಟಪಡುವಂಥ ವಿದ್ಯಾರ್ಥಿಗಳನ್ನು ತುಂಬ ಸುಲಭವಾಗಿ ನಮ್ಮಂಗೆ ನಾರ್ಮಲಾಗಿ ಕಣ್ಣಿರುವಂಥವ್ರು ಯಾವ ರೀತಿ ಓದ್ತಾರಲ್ಲ ಆ ರೀತಿ ಓದಿ ಅವರು ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹೆಜ್ಜೆ ಇಡ್ತಾ ಇದ್ದಾನೆ. ಆ ಹೆಜ್ಜೆಗೆ ದೇವರು ಅವನಿಗೆಲ್ಲ ಸಕಲ ಸವಲತ್ತುಗಳನ್ನು ಕೊಡಲಿ ಮತ್ತು ನಮ್ಮದು ಸಪೋರ್ಟನ್ನು ಬೇಕಾದಷ್ಟು ತೊಗೊಳ್ಳಿ. ಅವನ ಮುಂದೆ ಹೋಗೋಕ್ಕೆ ನಮ್ಮ ಹಿಂದಿಂದ ನಾವು ಬರ್ತೇವೆ, ಆ ಮುಂದೆ ಹೋಗಲಿ ಅಂತ ಹೇಳಿ ಒಂದು 2 ಮುಗಿಸ್ತೀನಿ. ಆ ರಾಕೇಶ್ ಅನ್ನೋರು ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ, ಬಟ್ ನಾಟಕಕಾರರು ಆಗಿದ್ದಾರೆ, ಫೋಟೋಗ್ರಾಫರ್ ಆಗಿದ್ದಾರೆ, ಒಳ್ಳೆ ವಿಜ್ಞಾನಿ ಆಗಿದ್ದಾನೆ. ಅವರು ಒಂದೊಂದು ಸಲ ಹೇಳ್ತಿದ್ದೆ ನಾನು, ಒಂದು ಸಲ ನೀವು ಒಬ್ಬರು ಅಬ್ದುಲ್ ಕಲಾಂ ಆಗ್ಬೇಕಣ್ರಿ ನಮ್ಮ ದೇಶಕ್ಕೆ ಅಂಥೇಳಿ. ದೇವರು ಅಂಥ ಕರುಣೆಯನ್ನು ಕೊಡಲಿ, ಆ ಅಬ್ದುಲ್ ಕಲಾಂ ಅಂತ ಒಳ್ಳೆ ಗುಣಗಳನ್ನು ಬೆಳೀಲಿ ಅಂತ ಹೇಳಿ ಹಾರೈಸ್ತೀನಿ. ಇಂಗ್ಲೆಂಡಿಗೆ ಹೋಗಿ ಬರಲಿ ಅಂತ ಹಾರೈಸ್ತೀನಿ. ಅದ್ರ ಜೊತೆಗೆ ಒಳ್ಳೆ ಹೆಂಡ್ತಿನೂ ಅವಳಿಗೆ ಸಪೋರ್ಟಾಗಿ ಸಿಗಲಿ ಅಂತ ಹೇಳಿ ಅನ್ಭವಿಸ್ತೀನಿ. ಸರ್ ಈಗ ನನಗೆ ನೋಡಿ ಒಂದೆರಡು ಮಾತು ಹೇಳಿ. ಹಂಗೆ ಈಗ ಜನರಲ್ ಆಗೋಯ್ತು ಸರ್, ಅವಾಗಲೇ ಹೇಳಿದ್ರಲ್ಲ, ನಾವು ಒಂಚೂರು ಬೈಬೇಕು, ನೀವು ಬೈರಿ, ಅಲ್ಲಿ ಹೋಗಿ ಏನು ಮಾಡ್ಬೇಕು ಹೇಳಿ. ನಾನು ಏನಿಲ್ಲ, ನೀವು ಇಂಗ್ಲೆಂಡಿಗೆ ಹೋದರೆ ನನಗೆ ಅನಿಸಿದ ಮಟ್ಟಿಗೆ ನೀವು ಸಕ್ಸಸ್ ಆಗಿದ್ರಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಿಮ್ಮ ಗುಣಗಳನ್ನ ನಾನು 8ನೇ ಕ್ಲಾಸಿಂದ ಇಲ್ಲಿವರೆಗೆ ನೋಡ್ತಾ ಇದ್ದೇನೆ. ಗುರುವಾಗಿ ನೀವು ಈಗ ನೀವು ಅಲ್ಲಿ ಏನು ಸಾಧಿಸ್ತೀರಿ ಅನ್ನೋದು ನನಗೂ ಅನಿಸ್ತಾ ಇದೆ. ನಾನು ಇಲ್ಲೇ ಬೇಕಾದ್ರೆ ಗೆಸ್ ಮಾಡಿ ಹೇಳ್ಬೋದು, ನೀವು ಅಲ್ಲಿ ಒಬ್ಬರು ಒಳ್ಳೆಯ ವಿದ್ಯಾರ್ಥಿಯಾಗಿ ಆಲ್ರೌಂಡ್ರಾಗಿ ಭಾರತೀಯ ಒಂದು ಕೊಡುಗೆಯಲ್ಲಿ ಹೇಳಿ ಬರ್ತೀರಿ. ಇಂಥ ವ್ಯಕ್ತಿ ಇದ್ದ, ಇಂಥವ್ರು ರಾಕೇಶ್ ಅನ್ನೋರು ಒಬ್ರು ಇದ್ದರು ಅಂತೇಳಿ ಒಂದು ಭಾರತದ ಹೆಸರನ್ನು ಉಳಿಸ್ತೀರಿ ಅನ್ನೋದು ಭಾವನೆ ನನಗೆ ಖಂಡಿತ ಇದೆ ಮತ್ತು ಗ್ಯಾರಂಟಿ ಉಳಿಸ್ತೀರಿ. ನೀವು ಅಲ್ಲಿನೂ ಸಹಿತ ಕಲ್ಚರ್ ಆ್ಯಕ್ಟಿವಿಟೀಸಲ್ಲಿ ಆಗಲಿ ಮತ್ತು ಓದೋದ್ರ ಜೊತೆಗಲ್ಲಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸ್ವಲ್ಪ ಬೆಳೆಸಿ ಅಲ್ಲಿ ಸ್ವಲ್ಪ ತಿಳಿಸಿ ಹೇಳಿಬರ್ರಿ. ನಮ್ಮ ನೋಡೋರಿಗೆ ಅನ್ನಿಸ್ಬೇಕಲ್ಲ, ಇಂಗ್ಲೆಂಡ್ದಲ್ಲಿ ಹೋದವರು ಒಬ್ಬ ವ್ಯಕ್ತಿಗೆ ಇಂಥವ್ರೊಬ್ಬರು ರಾಕೇಶ್ ಅನ್ನೋರೊಬ್ಬರು ಇಲ್ಲಿ ಬಂದಿದ್ದರು, ಇಂಥವ್ರೊಬ್ರು ಇದ್ದರು, ಬೆಂಗಳೂರದವರು, ಶಿವಮೊಗ್ಗದವರು ಅಂತ ಅನ್ನೋದನ್ನು ನೆನಪಿಸ್ಲಿ, ಅಲ್ಲಿ ಇಂಗ್ಲೆಂಡ್ನವ್ರಿಗೂ ಜನಕ್ಕೆ ಗೊತ್ತಾಗಲಿ ಅಂತ ನನ್ನ ಬಯಕೆ, ಅನಿಸಿಕೆ. ಥ್ಯಾಂಕ್ ಯು ಸರ್.